ನಿನಗೆ ಯಾರೆಲ್ಲ ಬಂದು ಹೋಗಿದ್ದಾರೆ ಅನ್ನುವಂತ ಪ್ರಜ್ಞೆ ಉಂಟಾ? ಯಾಕೆ? ಸೇವೆ ಮಾಡುವುದಕ್ಕಾಗಿ. ಅವರವರ ಭಕ್ತಿಗನುಸಾರ ಎಲ್ಲರೂ ಬಂದಿದ್ದಾರೆ, ಪಾದವನ್ನು ತೊಳೆದಿದ್ದಾರೆ, ಪೂಜೆ ಮಾಡಿದ್ದಾರೆ, ತೀರ್ಥವನ್ನು ಕುಡಿದಿದ್ದಾರೆ, ಹೋಗಿದ್ದಾರೆ, ಮತ್ತೆ ಹೋಗುತ್ತಾ ಇದ್ದಾರೆ, ಮತ್ತೆ ಬರ್ತಾ ಬರ್ತಾ ಇದ್ದಾರೆ. ದೂರದಲ್ಲಿ ನಿಮ್ಮಂತೂ ನಾನು ನಿಮ್ಮನ್ನು ನೋಡುವುದು. ಯಾಕೆ? ನನ್ನ ಗಂಡ ಯಾವತ್ತಿನ ಹಾಗೆ ಇವತ್ತಿಗೂ ಏನು ಬದಲಾವಣೆ ಬದಲಾವಣೆ ನಿಮ್ಮ ಮುಖದಲ್ಲಿ. ದಿನ ನೋಡುವಂತಹ ಗಂಡನ ಮುಖದಲ್ಲಿ ಇವತ್ತೊಂದು ಬದಲಾವಣೆ. ಏನು ಬದಲಾವಣೆ? ಇವತ್ತು ಯಾವತ್ತಿಲ್ಲದ ಇವತ್ತು ಯಾಕೆ ಹೀಗೆ? ನಿನಗೆ ಈ ಹೊತ್ತಿನಲ್ಲಿ ಯಾಕೆ ಅದು ಗೊತ್ತಾಯಿತು? ಪ್ರಪಂಚ ನಿಮ್ಮನ್ನು ಎಷ್ಟೋ ಮಂದಿ ಭಕ್ತರು ಸೇರಿದ್ದಾರೆ, ಎಲ್ಲರೂ ಪಾದಪೂಜೆಗಾಗಿ ಅಲ್ಲಲ್ಲಿ ನೆನೆದಿದ್ದಾರೆ. ನೀನು ಆ ತುದಿಯಲ್ಲಿದ್ದವಳು ಈ ಸಾಲಿನಲ್ಲಿ ಮುಂದೆ ಬಂದು ಈಗ ಹೇಳಬೇಕಿದ್ರೆ ಕಾರಣ ಬೇಕಲ್ಲ. ಗಂಡನಾದವನು ಹೆಂಡತಿಗೆ ಯಾವುದೇ ಕಾರಣಕ್ಕೆ ಅನುಮಾನಕ್ಕೆ ಆಸ್ಪದ ಕೊಡದು ಅಲ್ವಾ? ಹೌದು, ಕೊಟ್ಟಿತ್ತೋ ಮತ್ತೆ ಏನಾದ್ರೂ ಗಂಡಾಂತರ ಕಾದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಅವಕಾಶ ತಾವು ಮಾಡಿ ಕೊಡದು. ಈ ಪ್ರಪಂಚದಲ್ಲಿ ನಗುಮುಖ ದರ್ಶ ಯಾರು ಕೇಳಿದ್ರೆ ನಿಮ್ಮನ್ನ ಮಾತ್ರ ತೋರಿಸುದು. ನಗುವನ್ನು ಕಾಣ್ತಾ ಇದ್ದೀನಲ್ಲ, ಇದೇ ಆಶ್ಚರ್ಯವಾದದ್ದು. ಹೀಗಿರ್ಬಹುದಾ? ಹೀಗೆ ಎಷ್ಟೋ ಮಂದಿ ನಾರಿ ಮನೆಯರು ನಿಮ್ಮ ಬಳಿಯಲ್ಲಿರುವಾಗ ಅವ ನಾರಿಯ ಮನ ಮಾಡಿ ನಗುತ್ತಾ ಇದ್ದೀರಿ. ಅಲ್ಲೋರ್ವ ಯತೀಂದ್ರ ಕುಳಿತಿದ್ದಾನೆ, ಸನ್ಯಾಸಿ. ಗೊತ್ತಾಯ್ತು ಯಾಕೆ ಬಂದದ್ದು. ಯಾಕೆ? ಎಲ್ಲೋ ಗುಡ್ಡದಲ್ಲಿ ಕುಳಿತು ತಪಸ್ಸು ಮಾಡಬೇಕಾದಂತ ಆತನಿಗೆ ದೇವರ ಸಾಕ್ಷಾತ್ಕಾರ ಆಗಲಿಲ್ಲ. ದೇವರ ಮನೆ ಮುಂಭಾಗದಲ್ಲಿ ಧರ್ಮಿ ಕೂತ್ರೆ ದೇವರು ಹೋಗಿ ಬೇಗನೆ ಹೋಗುತ್ತಾರಲ್ಲ, ನೀನ್ ಯಾಕೆ ಕೂತಿದ್ದೆ ಏನಾಗಬೇಕು ಬೇಗನೆ ಕೇಳ್ತಾರಲ್ಲ, ಅದಕ್ಕಾಗಿ ಬಂದು ಕೂತಿರಬಹುದು. ಹಾಗಲ್ಲ, ಅಲ್ಲಿ ಕೂತಂತಹ ಸನ್ಯಾಸಿ ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಗೆ ಪಾತ್ರವಾದಂತಹ ಅರ್ಜುನ ಪಾರ್ಥ ಮಹಾಶಯ. ಅವನಿಗೆ ಗಡ್ಡ ಇರಲಿಲ್ವಲ್ಲ, ಗಡ್ಡ ಯಾಕೆ ಕಟ್ಟಿದ್ರೆ? ಅದು ಕಟ್ಟಿದ್ದಲ್ಲ, ಅದು ಬಂದದ್ದು. ತೀರ್ಥಯಾತ್ರೆಗೆ ಹೋಗಿದ್ದಾನೆ ಅಂತ ವರ್ತಮಾನ ಸಿಕ್ಕಿದ್ರೆ ನನಗೆ. ತೀರ್ಥಯಾತ್ರೆಯಿಂದ ನೇರವಾಗಿ ಇಲ್ಲಿಗೆ ಬರ ಹೇಳಿದ್ದೇನೆ. ಯಾರು ನೀವು? ಹೌದು, ಕೇಳಬಹುದು. ಕಾರಣ ಉಂಟು. ನನ್ನ ತಂಗಿ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಾನು ತೀರ್ಮಾನಿಸಿದ್ದೇನೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ? ಆಗುವಂತದ್ದನ್ನೇ ಹೇಳಬೇಕು, ಆಗದನ್ನೇ ಹೇಳಬಾರ್ದು. ಏನಾಯ್ತು? ಕುರುಕುಲ ಭೂಪ ಪಟ್ಟದ ಪರಮಶಿಷ್ಯ ಕೌರವನಿಗೆ ಕೊಡುವಂತ ನಿರ್ಧಾರ ಆಗಿದಲ್ಲ, ಅದು ನನ್ನ ಅಣ್ಣ ಬಲರಾಮ ಹೇಳಿದ್ದಲ್ವಾ? ನಿಶ್ಚಿತಾರ್ಥ ಕೆಲಸವನ್ನು ಮಾಡಿ ಮುಗಿಸಿದ್ದಾನೆ. ಆದರೆ ಎಂತದ್ದು ದಿಬ್ಬಣ ಬರ್ತದೆ ನಾಳೆ ಕಟ್ಟಿಕೊಂಡು ಇಡುಗಾನ ಕೈಗೆ ಗಿಳಿಯನ್ನು ಕೊಟ್ಟರೆ ಏನಾದೀತು? ಬಹಳ ಗೋಳಾದೀತು. ಅದಕ್ಕೆ ಬೇಕಾಗಿ ಅರ್ಜುನನಿಗೆ ಕೊಡಬೇಕೆಂದು ತೀರ್ಮಾನಿಸಿದ್ದೇನೆ. ನೋಡು, ಊರವರೆಲ್ಲ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬರ್ತಾ ಇದ್ದಾರೆ. ಇದನ್ನು ಕಂಡಂತಹ ನನ್ನ ತಂಗಿ ಸುಭದ್ರೆ ನೇರವಾಗಿ ಅಲ್ಲಿಗೆ ಹೋಗಿ ಆಶೀರ್ವಾದವನ್ನು ಪಡೆಯುತ್ತಾಳೆ. ಆಶೀರ್ವಾದ ಪಡೆಯುತ್ತಿರುವಂತಹ ವೇಳೆಯಲ್ಲಿ ಅರ್ಜುನ ಮಹಾಶಯ ಅಂತ ತಿಳಿದಾಗ ಏನಾದೀತು? ಅರ್ಜುನ ನೇರವಾಗಿ ಹಸ್ತಿನಾವತಿಗೆ ಕರೆದುಕೊಂಡು ಹೋಗಿ ಸುಭದ್ರಾ ಕಲ್ಯಾಣ ಮಾಡಿಕೊಳ್ಳುತ್ತಾನೆ. ಸುಭದ್ರೆಯ ಜೀವನಕ್ಕೊಂದು ಭದ್ರತೆ ಆಯ್ತಲ್ಲ, ಇದೇ ನನ್ನ ಉಪಾಯ. ಚೋರರೇ ಸರಿ, ಸಮರ್ಥ. ಇದು ಒಪ್ಪುವಂತದ್ದು. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಇನ್ನು ಬಾಸಿಗವನ್ನು ಕಟ್ಟಿಕೊಂಡು ಬಂದಂತಹ ಕೌರವೇಶ್ವರನಿಗೆ ಮುಖಭಂಗ. ದ್ವಾರಕೆಯಲ್ಲಿ ನಾನೇ ದೊಡ್ಡವನು, ನನ್ನಿಂದಲೇ ಎಲ್ಲ ಎನ್ನುವಂತ ಅಹಂಕಾರ ಇರುವ ನಮ್ಮಣ್ಣ ಬಲರಾಮನಿಗೆ ಗರ್ವಭಂಗ. ಏನು ನಿಮ್ಮ ಮಹಿಮೆ ಅಪಾರವಾದುದು, ವರ್ಣಿಸಲ ಸಾಧ್ಯ. ಅಂತಿಮನೊಳಗೆ ನೀವು ಅಂದುಕೊಂಡ ಹಾಗೆ ಸುಭದ್ರ ಕಲ್ಯಾಣ ಭದ್ರತವಾಗಿ ನಡೆಯುತ್ತದೆ ನಿರೀಕ್ಷೆಯಲ್ಲಿ ಇರುವ ಜೊತೆಯಲ್ಲಿ ಮೃಷ್ಟಾನ್ನ ಭೋಜನ ತಯಾರಾಗಿದೆ. ಶುಭಮಸ್ತು.